ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಪಾಟೀಲ್ ಸ್ಟಡಿ ಸರ್ಕಲ್. ಇವತ್ತಿನ ಗಣಿತ ತರಗತಿಗೆ ತಮಗೆಲ್ಲರಿಗೂ ಸ್ವಾಗತವನ್ನ ಕೋರುತ್ತಾ, ಮುಂಬರುವ ಕರ್ನಾಟಕ ಟಿಇಟಿ, ಜಿಪಿಎಸ್ಟಿಆರ್, ಪಿಎಸ್ಟಿಆರ್ ಮತ್ತು HSTR ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ಗಣಿತ ಪ್ರಶ್ನೋತ್ತರಗಳನ್ನ ನಾವಿಲ್ಲಿ ಬಿಡಿಸ್ತಾ ಹೋಗೋಣ. ಹಾಗಾದ್ರೆ ಇವತ್ತಿನ ಪ್ರಶ್ನೆಗಳ ಕಡೆ ಹೋಗೋಣ. ನೋಡ್ರಿ, ಮೊದಲನೇ ಪ್ರಶ್ನೆ ಹೀಗಿದೆ. ನೋಡ್ರಿ, ಮೊದಲನೇ ಪ್ರಶ್ನೆ: ಈ ಕೆಳಗಿನವುಗಳಲ್ಲಿ ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನ ಹೊಂದಿರುವ ಭಾಗಲಬ್ಧ ಸಂಖ್ಯೆಯು. ನೋಡ್ರಿ ಏನ್ ಕೊಟ್ಟಾರ, ಅಂತ್ಯಗೊಳ್ಳುವಂತಹ ದಶಮಾಂಶ ವಿಸ್ತರಣೆಯನ್ನು ಹೊಂದಿರುವ ಭಾಗಲಬ್ಧ ಸಂಖ್ಯೆ ಯಾವುದು ಅಂತ ಕೇಳ್ಯಾರ. ಆಪ್ಷನ್ ನೋಡ್ರಿ: 32/91, 19/80, 23/45 ಮತ್ತು 25/42. ಈ ಕೊಟ್ಟಿರುವಂತಹ ಆಯ್ಕೆಗಳಲ್ಲಿ ಯಾವ ಒಂದು ಭಾಗಲಬ್ಧ ಸಂಖ್ಯೆಯು ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನ ಹೊಂದಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಹಾಗಾದ್ರೆ ನೋಡ್ರಿ, ಈ ಅಂತ್ಯಗೊಳ್ಳುವಂತ ದಶಮಾಂಶ ವಿಸ್ತರಣೆಯನ್ನ ಹೊಂದಿರುವಂತ ಭಾಗಲಬ್ಧ ಸಂಖ್ಯೆಗಳು ಅಂದ್ರೆ ಏನಪ್ಪಾ ಅಂದ್ರೆ, ನಾವು ಈ ಛೇದವನ್ನ ನೋಡಿ, ಇಲ್ಲಿ ಕೊಟ್ಟಿರ್ತಕ್ಕಂಥ ಛೇದಗಳನ್ನ ಲಸ ತೆಗೆದಾಗ ಅದ್ರಲ್ಲಿ ಏನ್ ಬರ್ಬೇಕು, ಅಪವರ್ತನದಿಂದ ಲಸ ತೆಗೆದಾಗ ಅದರಲ್ಲಿ 2 ಮತ್ತು 5 ಇರಬೇಕು ಲಸದಲ್ಲಿ. ಹೌದಾ? ನೋಡ್ರಿ ಯಾವ ತರ ನೋಡ್ರಿ, ಮೊದಲನೇದು ನೋಡ್ರಿ ಏನೈತಿ, 91 ಐತಿ. ಈ 91ನ್ನ ನಾವು ಲಸ ತೆಗೆದಾಗ ಎಷ್ಟಾಗತ್ತೆ ನೋಡ್ರಿ, ನೋಡ್ರಿ 2 ಮಗ್ಗೆ ಹೋಗಲ್ಲ, 3 ಮಗ್ಗಿಲಿ 3 ಒಂದೇ 3 ಅಲ್ಲ 3 3 9, 1 ಉಳಿತೆ ಹೋಗಲ್ಲ. ಮತ್ತೆ ಯಾವ ಮಗ್ಗಿಲಿ ಹೋಗುತ್ತೆ ನೋಡ್ರಿ, ಇದು 7 ಮಗ್ಗಿಲಿ ಹೋಗುತ್ತಾ, 7 ಒಂದೇ 7, 2 ಉಳಿತು, 7 3 21 ಮತ್ತು 13 13. ಹಾಗಾದ್ರೆ ಈ 91ರದ ಏನ್ ಬಂತು, 7 × 13 ಬಂತು. ಹಾಗಾದ್ರೆ ಇದು ಅಂತ್ಯಗೊಳ್ಳುವಂತಹ ದಶಮಾಂಶ ವಿಸ್ತರಣೆಯನ್ನ ಹೊಂದಿಲ್ಲ. ಹೌದಾ? ನೆಕ್ಸ್ಟ್ ನೋಡ್ರಿ, 80 ನೋಡ್ರಿ. ಈ 80ನ್ನ ಲಸ ತೆಗೆದಾಗ 2 4 8 0, 2 7 0, 2 1 0. ನೆಕ್ಸ್ಟ್ 2 5 10, 5 ಉಳಿತು, 5 1 5. ಹಾಗಿದ್ರೆ ನೋಡ್ರಿ, ಇಲ್ಲಿ ಏನಂದ್ ಬಂತು, ಈ 80ಕ್ಕೆ 2 × 2 × 2 × 2 × 5, 2 to the power of 4 × 5 ಬಂತು. ಹೌದಾ? ಇನ್ನು ನೋಡ್ರಿ, ನಾವೇನ್ ಹೇಳಿದ್ವಿ, ಈ ಛೇದವನ್ನ ಅಪವರ್ತಿಸಿದಾಗ 2 ಮತ್ತು 5 ಒಳಗೊಂಡಿರ್ಬೇಕು. ಅದನ್ನ ನಾವೇನಂತೀವಿ, ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿರುವಂತ ಭಾಗಲಬ್ಧ ಸಂಖ್ಯೆ ಅಂತೀವಿ. ಹಾಗಾದ್ರೆ ಇಲ್ಲಿ 2 ಮತ್ತು 5 ಬಂತು. ಹಾಗಾದ್ರೆ ಇದು ಏನ, ಅಂತ್ಯಗೊಳ್ಳುವಂತಹ ಭಾಗಲಬ್ಧ ದಶಮಾಂಶ ವಿಸ್ತರಣೆ ಹೊಂದಿರುವಂತ ಭಾಗಲಬ್ಧ ಸಂಖ್ಯೆ. ಹೌದಾ? ಹಾಗಾದ್ರೆ 45 ನೋಡ್ರಿ, ಇದಾಗತ್ತಾ? 5 9 45, 9 ಉಳಿತು, 3 ನೋಡ್ರಿ, 3ರಿಂದ ಮಾಡ್ರಿ, 3 1 3 5, 3 5 15, 5 1. ನೋಡ್ರಿ, ಇಲ್ಲಿ ಏನ್ ಉಳಿತು, 45ಕ್ಕೆ 3 × 5 ಬಂತು. ಹೌದಾ? ಇದು ಕೂಡ ಅಂತ್ಯಗೊಳ್ಳುವಂತಹ ದಶಮಾಂಶ ವಿಸ್ತರಣೆಯನ್ನ ಹೊಂದಿಲ್ಲ. ಹಾಗಾಗಿ ಇದು ಕೂಡ ರಾಂಗ್. ನೀವು ಬೇಕಿದ್ರೆ ಈ 42ನ್ನ ಲಸ ತೆಗೆದು ನೀವು ಟ್ರೈ ಮಾಡ್ರಿ, ಅದು ಕೂಡ ಆಗಲ್ಲ. ಹಾಗಾದ್ರೆ ಈ ಪ್ರಶ್ನೆಗೆ ಸರಿಯಾದಂತ ಉತ್ತರ ಯಾವುದು? ಆಪ್ಷನ್ ಬಿ, 19/80. ನೆಕ್ಸ್ಟ್ ಎರಡನೇ ಪ್ರಶ್ನೆ: ಒಂದು ದತ್ತಾಂಶದ ಸರಾಸರಿಯು 7.5 ಆಗಿದ್ದು ಸಿಗ್ಮಾ FI/XI = 120 + 34 3K ಮತ್ತು ಸಿಗ್ಮಾ FI = 30 ಆಗಿದೆ. ಹಾಗಾದ್ರೆ K ನ ಬೆಲೆ ಎಷ್ಟು? ನೋಡ್ರಿ, ಏನ್ ಕೊಟ್ಟಾರ ಇಲ್ಲಿ, ದತ್ತಾಂಶದ ಸರಾಸರಿ ಕೊಟ್ಟಾರ ಎಷ್ಟು? 7.5. ಹಾಗಾದ್ರೆ ಸಿಗ್ಮಾ FI/XI ಕೊಟ್ಟಾರ ಎಷ್ಟು? 120 + 3K ಅಂತೇಳಿ, ಮತ್ತು ಸಿಗ್ಮಾ FI = 30 ಅಂತ ಕೊಟ್ಟಾರ. ಹಾಗಾದ್ರೆ ನಾವಿಲ್ಲಿ K ನ ಬೆಲೆಯನ್ನ ಕಂಡು ಹಿಡಿಬೇಕು. ಹಾಗಾದ್ರೆ ನೋಡ್ರಿ ಯಾವ ತರ ಮಾಡೋದು ಇದನ್ನ. ಹಾಗಾದ್ರೆ ಸರಾಸರಿ ಏನು? ಸಿಗ್ಮಾ FI/XI / ಸಿಗ್ಮಾ FI.
ಹೌದಾ? ಹಾಗಾದ್ರೆ ಇಲ್ಲಿ ನಮ್ಗೆ ಕೊಟ್ಟಿರ್ತಕ್ಕಂಥ ವ್ಯಾಲ್ಯೂಸ್ ಅನ್ನ ಇಲ್ಲಿ ಹಾಕ್ರಿ. ನೋಡ್ರಿ, ಸರಾಸರಿ ಎಷ್ಟು ಕೊಟ್ರ? 7.5. ಅದೇ ರೀತಿ ಸಿಗ್ಮಾ ಎಫ್ ಐ ಎಕ್ಸ್ ಐ ಎಷ್ಟು ಕೊಟ್ರ? 120 ಪ್ಲಸ್ 3k ಡಿವೈಡೆಡ್ ಬೈ ಸಿಗ್ಮಾ ಎಫ್ ಎಷ್ಟು ಕೊಟ್ರ? 30. ಹೌದಾ? ಹಾಗಿದ್ರೆ ನೋಡ್ರಿ, ಈ 30ಅನ್ನ ಈ ಕಡೆ ಕಳಿಸ್ರೆ ಏನಾಗುತ್ತಾ? ಇಂಟು ಆಗುತ್ತಾ? 7.5 ಇಂಟು 30 ಅಂದ್ರೆ ಎಷ್ಟಾಗುತ್ತೆ ನೋಡ್ರಿ? 225 ಆಗತ್ತಾ? ಈಸ್ ಈಕ್ವಲ್ ಟು 120 ಪ್ಲಸ್ 3k. ನೆಕ್ಸ್ಟ್ ಈ 120ಅನ್ನ ಈ ಕಡೆ ಕಳಿಸಿದಾಗ ಏನಾಗುತ್ತಾ? ಮೈನಸ್ ಆಗುತ್ತಾ? 225 ಮೈನಸ್ 120 ಈಸ್ ಈಕ್ವಲ್ ಟು 3k ಆಗುತ್ತಾ? ಹೌದಾ? ನೋಡ್ರಿ, 125ರಲ್ಲಿ ಮೈನಸ್ 120 ಮಾಡಿದ್ರೆ ಎಷ್ಟಾಗುತ್ತೆ ನೋಡ್ರಿ? 125ರಲ್ಲಿ ಮೈನಸ್ 120 ಮಾಡಿದ್ರೆ ಎಷ್ಟಾಗುತ್ತಾ? 105 ಈಸ್ ಈಕ್ವಲ್ ಟು 3k ಆಯ್ತು. ನಮಗೇನ್ ಬೇಕು? ಕೆ ವ್ಯಾಲ್ಯೂ ಬೇಕು. ಹಾಗಾಗಿ ಈ 3ಅನ್ನ ಈ ಕಡೆ ಕಳಿಸಿದ್ರೆ ಏನಾಗುತ್ತಾ? 105 ಡಿವೈಡೆಡ್ ಬೈ 3 ಈಸ್ ಈಕ್ವಲ್ ಟು ಕೆ. 3 ಒಂದೇ 3 ಮೂರ್ಲೆ 9, 1 ಉಳಿತು, 3 5 15. ಹಾಗಾದ್ರೆ ಕೆ ನ ಬೆಲೆ ಎಷ್ಟು? 35. ಹೌದಾ? ನೋಡ್ರಿ, ನೆಕ್ಸ್ಟ್ 3ನೇ ಪ್ರಶ್ನೆ. 2 ನಾಣ್ಯಗಳನ್ನ ಏಕಕಾಲದಲ್ಲಿ ಚಿಮ್ಮಿದಾಗ ಶಿರಗಳು ಮೇಲೆ ಬರುವ ಸಂಭವನೀಯತೆ. ನೋಡ್ರಿ, ಸಂಭವನೀಯತೆಗೆ ಸಂಬಂಧಿಸಿದಂತ ಪ್ರಶ್ನೆ. 2 ನಾಣ್ಯಗಳನ್ನ ತೆಗೆದುಕೊಂಡು ಏಕಕಾಲದಲ್ಲಿ ಅವುಗಳನ್ನ ಚಿಮ್ಮಿದಾಗ ಶಿರಗಳು ಮೇಲೆ ಬರುವಂತಹ ಸಂಭವನೀಯತೆ ಎಷ್ಟು? ನೋಡ್ರಿ, ಎಷ್ಟು? 2 ನಾಣ್ಯಗಳು. ಹೌದಾ? 2 ನಾಣ್ಯಗಳನ್ನ ತಗೊಂಡು ನಾವು ಏಕಕಾಲದಲ್ಲಿ ಚಿಮ್ಮಿದಾಗ ಏನ್ ಬೀಳುತ್ತೆ ನೋಡ್ರಿ? 2 ಏಕಕಾಲದಲ್ಲಿ ಚಿಮ್ಮಿದಾಗ ಒಂದರಲ್ಲಿ ಹೆಡ್ ಬೀಳುತ್ತಾ, ಇನ್ನೊಂದರಲ್ಲಿ ಕೂಡ ಹೆಡ್ ಬೀಳುತ್ತ. ಅಂದ್ರೆ ಇದೇನಾಗುತ್ತಾ? ಹೆಡ್ ಬೀಳುತ್ತ. ಹೌದಾ? ಅದೇ ಒಂದರಲ್ಲಿ ಟೇಲ್ ಬಿತ್ತು, ಇನ್ನೊಂದರಲ್ಲಿ ಹೆಡ್ ಬಿತ್ತು ಅಂದ್ರೆ ಏನಾಗುತ್ತೆ? ಇದು ಟೇಲ್ ಹೆಡ್. ಹೌದಾ? ಒಂದರಲ್ಲಿ ಟೇಲ್, ಮತ್ತೊಂದರಲ್ಲೂ ಕೂಡ ಟೇಲ್ ಬಿದ್ರೆ ಇದು ಟೇಲ್. ನೆಕ್ಸ್ಟ್ ಒಂದರಲ್ಲಿ ಹೆಡ್ ಬಿದ್ದು ಎರಡನೇದ್ರಲ್ಲಿ ಟೇಲ್ ಬಿದ್ರೆ ಹೆಡ್ ಟೇಲ್. ಹೌದಾ? ಇಷ್ಟೇ 4 ಸಂಭವನೀಯತೆಗಳು ಬರೋದು. 2 ನಾಣ್ಯಗಳನ್ನು ಚಿಮ್ಮಿದಾಗ ಬರೋ ಸಂಭವನೀಯತೆಗಳು 4. ಮತ್ತೆ ಹೆಡ್ ನೋಡ್ರಿ, ಹೆಡ್ ಟೇಲ್ ಹೆಡ್, ಟೇಲ್ ಹೆಡ್ ಟೇಲ್, ಇವುಗಳನ್ನು ಬಿಟ್ರೆ ಮತ್ತೆ ಯಾವ ಸಂಭವನೀಯತೆ ಈ 2 ನಾಣ್ಯಗಳನ್ನ ಚಿಮ್ಮಿದಾಗ ಬರಲ್ಲ. ಹೌದಾ? ಹಾಗಾದ್ರೆ ಅವ್ರ ಪ್ರಶ್ನೆ ಹೆಂಗ್ ಕೇಳ್ಯಾರ ನೋಡ್ರಿ, 2 ನಾಣ್ಯಗಳನ್ನ ಏಕಕಾಲದಲ್ಲಿ ಚಿಮ್ಮಿದಾಗ ಶಿರಗಳು ಮೇಲೆ ಬರುವ ಸಂಭವನೀಯತೆ ಎಷ್ಟು? ನೋಡ್ರಿ, ಹಾಗಾದ್ರೆ ಇಲ್ಲಿ ಶಿರಗಳು ಮೇಲೆ ಬರುವಂತ ಸಂಭವನೀಯತೆ ಎಷ್ಟೈತೆ ನೋಡ್ರಿ? ಓನ್ಲಿ 1. ಹೌದಾ? ಅಂದ್ರೆ 2 ನಾಣ್ಯಗಳಲ್ಲಿ ಶಿರಗಳು ಮೇಲೆ ಬೀಳ್ಬೇಕು. ಹಾಗಾದ್ರೆ ನೋಡ್ರಿ, ಸಂಭವನೀಯತೆ ಎಷ್ಟಾಗುತ್ತದ? 1/4 ಆಗುತ್ತ. ಹೌದಾ? 4 ಸಂಭವನೀಯತೆಯಲ್ಲಿ ಶಿರ ಮೇಲೆ ಬರುವ ಸಂಭವನೀಯತೆ 1. ಹಾಗಾಗಿ 1/4. ನೆಕ್ಸ್ಟ್ 4ನೇ ಪ್ರಶ್ನೆ. 9 ಮತ್ತು 16ರ ನಡುವಿನ ಮಧ್ಯಾನುಪಾತವು ಎಷ್ಟು? ನೋಡ್ರಿ, 9 ಮತ್ತು 16ರ ನಡುವಿನ ಮಧ್ಯಾನುಪಾತ ಎಷ್ಟು ಅಂತ ಕೇಳಿದ್ರ. ನೋಡಿ, ಇದನ್ನ ಯಾವ ತರ ಮಾಡೋದು? 9 ಎಷ್ಟು? x ಇಸ್ ಈಕ್ವಲ್ ಟು x ಇಷ್ಟು 16. ಹೌದಾ? 9 ಮತ್ತು 16ರ ನಡುವಿನ ಮಧ್ಯಾನುಪಾತ. ಹಾಗಾದ್ರೆ ಏನಾಗುತ್ತಾ? x² ಇಸ್ ಈಕ್ವಲ್ ಟು 9 ಇಂಟು 16 ಆಗುತ್ತೆ. ಹೌದಾ? x² ಇಸ್ ಈಕ್ವಲ್ ಟು 9 ಇಂಟು 16 ಅಂದ್ರೆ ಎಷ್ಟು? 144. ಹಾಗಾದ್ರೆ x² ಇಸ್ ಈಕ್ವಲ್ ಟು 144 ಆಯ್ತು. ಹಾಗಾದ್ರೆ ನಮ್ಗೇನು x ಬೇಕು? x ಇಸ್ ಈಕ್ವಲ್ ಟು ರೂಟ್ ಆಫ್ 144. ಈ ಸ್ಕ್ವೇರ್ ಈ ಕಡೆ ಹೋದ್ರೆ ಏನಾಗುತ್ತಾ? ರೂಟ್ ಆಗುತ್ತಾ? ಹಾಗಾದ್ರೆ x ಇಸ್ ಈಕ್ವಲ್ ಟು 12. 9 ಮತ್ತು 6ರ ನಡುವಿನ ಮಧ್ಯಾನುಪಾತ ಎಷ್ಟು? 12. ನೆಕ್ಸ್ಟ್ 5ನೇ ಪ್ರಶ್ನೆ ನೋಡ್ರಿ.
3 to the power of x minus 3 into 5 to the power of x minus 4 is equal to 45. x ನ ಬೆಲೆಯು ಎಷ್ಟು ಅಂತ ಕೇಳ್ಯಾರ. ನೋಡ್ರಿ ಇದನ್ನ ಯಾವ ತರ ಮಾಡೋದು. ಇಲ್ಲಿ ನಾವು ಮೊದಲು ಈ 45 ಗುಣಾಕಾರದ ರೂಪದಲ್ಲಿ ಬರೀಬೇಕು. ಹಾಗಾದ್ರೆ ನೋಡ್ರಿ ಯಾವ ತರ ಬರೆಯೋದು. 9 ಇಂಟು 5 9 45 ಹೌದಾ. ಹಾಗಾದ್ರೆ ಈ 9 ಯಾವ ತರ ಬರೀಬಹುದು ನೋಡ್ರಿ. 3 ಸ್ಕ್ವೇರ್ ಇಂಟು 5 ಅಂತ ಬರೀಬಹುದು ಹೌದಾ. ಈಗ ನೋಡ್ರಿ ಏನಾಗುತ್ತಿದ್ದು 3 to the power of x minus 3 into 5 to the power of x minus 4 is equal to 3 square into 5 to the power ಏನಿಲ್ಲ ಅಂದ್ರೆ 1 ಇರುತ್ತೆ ಹೌದಾ. ಎಷ್ಟಾಯ್ತು. ಈಗ ಏನ್ ಮಾಡ್ಬೇಕು ನಾವು ಈ ಬೇಸ್ಗಳನ್ನ ಸಮ ಮಾಡ್ಬೇಕು. ನೋಡ್ರಿ ಯಾವ್ಯಾವ ಬೇಸ್. ಫಾರ್ ಬೇಸ್ 3 ನೋಡ್ರಿ 3ರ ಬೇಸ್ ನೋಡ್ರಿ x to the power 3 is equal to 3 ಘಾತ ಏನೈತಿ ಇಲ್ಲಿ 2. x is equal to ಈ -3 ಈ ಕಡೆ is equal to ಆ ಕಡೆ ಹೋದ್ರೆ ಏನಾಗುತ್ತಾ +3 ಆಗುತ್ತಾ. x is equal to 5 ಆಗುತ್ತಾ ಹೌದಾ. ನೆಕ್ಸ್ಟ್ ಫಾರ್ ಬೇಸ್ 5 x ಘಾತ 5 ಘಾತ x to the x minus 4 is equal to ಈ 5 ಘಾತ 1. ಹಾಗಾದ್ರೆ x is equal to ಈ -4 ಆ ಕಡೆ ಹೋದ್ರೆ ಏನಾಗುತ್ತಾ +4 ಆಗುತ್ತಾ ಹೌದಾ. x is equal to 5. ಹಾಗಾದ್ರೆ ಅವ್ರು ಕೇಳಿದಲ್ಲಿ x ನ ಬೆಲೆ ಎಷ್ಟು 5. ನೆಕ್ಸ್ಟ್ 6ನೇ ಪ್ರಶ್ನೆ. ಒಂದು ಬಹುಪದೋಕ್ತಿ x³ ಪ್ಲಸ್ ax ಪ್ಲಸ್ b ನ ಅಪವರ್ತನಗಳು x+2 ಮತ್ತು x-3 ಗಳಾಗಿವೆ. ಹಾಗಾದ್ರೆ a ಮತ್ತು b ಗಳ ಬೆಲೆಗಳು ಕ್ರಮವಾಗಿ. ಇಲ್ಲಿ ಒಂದು ಬಹುಪದೋಕ್ತಿಯನ್ನ ಕೊಟ್ಟಾರ, ಅದರ ಅಪವರ್ತನಗಳನ್ನ ಕೊಟ್ಟಾರ, ಮತ್ತ ನಾವು ಇಲ್ಲಿ ಏನ್ ಕಂಡುಹಿಡಿಬೇಕು a ಮತ್ತು b ಗಳ ಬೆಲೆಯನ್ನ ಕಂಡುಹಿಡಿಬೇಕು. ನೋಡ್ರಿ x+2 is equal to 0, x-3 is equal to 0, x is equal to -2, x is equal to +3 ಆಯಿತು ಹೌದಾ. ಈ x ನ ಬೆಲೆಗಳನ್ನ ಈ ಒಂದು ಬಹುಪದೋಕ್ತಿಯಲ್ಲಿ ಹಾಕ್ಬೇಕೀಗ. ಫಾರ್ x is equal to 2 -2 ಹಾಗಾದ್ರೆ ನೋಡ್ರಿ ಏನಾಗುತ್ತದೆ x³ ಪ್ಲಸ್ ax ಪ್ಲಸ್ b -2 whole to the power whole cube plus a into -2 plus b -2 ಪವರ್ ಆಫ್ ಕ್ಯೂಬ್ ಅಂದ್ರೆ ಎಷ್ಟಾಗುತ್ತೆ ನೋಡ್ರಿ ಇದು -8 ಪ್ಲಸ್ a into -2 -2a plus b. ನೆಕ್ಸ್ಟ್ ಇದನ್ನ ಇಕ್ವೇಶನ್ 1 ಅಂದ್ರೆ ನೆಕ್ಸ್ಟ್ ಫಾರ್ x is equal to +3 ಹಾಗಾದ್ರೆ 3³ ಪ್ಲಸ್ a into 3 ಪ್ಲಸ್ b 3 ಅಲ್ಲ 3³ ಎಷ್ಟಾಗುತ್ತೆ 27 ಪ್ಲಸ್ 3a ಪ್ಲಸ್ b. ಇದನ್ನ ಇಕ್ವೇಶನ್ 2 ಅಂದ್ರೆ ನೆಕ್ಸ್ಟ್ ಫ್ರಮ್ ಇಕ್ವೇಶನ್ 1 and 2 ನೋಡ್ರಿ ಏನಾಯ್ತು ಇಕ್ವೇಶನ್ 1 and 2 -2a plus b is equal to 27 plus 3a plus b ಹೌದಾ. ನೆಕ್ಸ್ಟ್ ನೋಡ್ರಿ ಈ ಪ್ಲಸ್ ಬಿ ಕ್ಯಾನ್ಸಲ್ ನಡಕಿಲ್ಲಿ ಈಜು ಕೊಳ್ತಾ ಐತಿ ಹಾಗಾಗಿ ಕ್ಯಾನ್ಸಲ್. ನೆಕ್ಸ್ಟ್ ನೋಡ್ರಿ ಸಂಖ್ಯೆಗಳಿದ್ದದ್ದು ಒಂದ್ ಕಡೆ ಮತ್ತು ಚರಾಕ್ಸ್ ಬೀಜಾಕ್ಷರ ಇದ್ದದ್ದು ಒಂದ್ ಕಡೆ ಮಾಡ್ಕೊಂಡ್ರೆ ನೋಡ್ರಿ ಏನಾಗುತ್ತದೆ -8 ಪ್ಲಸ್ 27 ಇದ್ದದ್ದು -27 ಈಸ್ ಈಕ್ವಲ್ ಟು 3a -2a ಇದ್ದದ್ದು +2a. ನೆಕ್ಸ್ಟ್ ಮೈನಸ್ ಇಂಟು ಮೈನಸ್ ಪ್ಲಸ್ ಹಾಗಾದ್ರೆ ಎಷ್ಟಾಗುತ್ತದೆ 35 ಈಸ್ ಈಕ್ವಲ್ ಟು 3 2 5a ಹೌದಾ. ಹಾಗಾದ್ರೆ ಈ ಏನಲ್ಲಿ ಇಟ್ಕೊಂಡು ಈ 5 ಈ ಕಡೆ ಕಳಿಸಿದ್ರೆ ಏನಾಗುತ್ತದೆ
-35 ಡಿವೈಡೆಡ್ ಬೈ 5 ಇಸ್ ಈಕ್ವಲ್ ಟು ಎ. 5 ಒಂದೇ 5 7, ಹಾಗಾಗಿ ಎ ಇಸ್ ಈಕ್ವಲ್ ಟು -7. ಹೌದಾ? ಹಾಗಾದ್ರೆ ಈ ಎದ ಬೆಲೆಯನ್ನ ನಾವಿಲ್ಲಿ ಎಲ್ಲಿ ಹಾಕೋಣ? ಈಗ ಇಕ್ವೇಶನ್ 1 ಹಾಕ್ರೆ, ಇಕ್ವೇಶನ್ 2 ಹಾಕ್ರೆ ನೋಡ್ರಿ. -8 -2a plus b is equal to 0. -8 into 2 into a ದ ಬೆಲೆ ಎಷ್ಟು? -7 plus b is equal to 0. -8 minus into minus plus 14 plus b is equal to 0. ನೋಡ್ರಿ, 14ರಲ್ಲಿ 8 ಹೋದಷ್ಟು 6 plus b is equal to 0. ನೆಕ್ಸ್ಟ್ ಈ +6 ಅನ್ನ ಈ ಕಡೆ ಕಳಿಸ್ರೆ b is equal to -6. ಹಾಗಾಗಿ ನೋಡ್ರಿ, ಅವ್ರು ಏನ್ ಕೇಳ್ತಾರೆ? a ಮತ್ತು b ಗಳ ಬೆಲೆಗಳು ಕ್ರಮವಾಗಿ a ದ ಬೆಲೆ -7, b ದ ಬೆಲೆ -6. ನೆಕ್ಸ್ಟ್ 7ನೇ ಪ್ರಶ್ನೆ. x is equal to 2√6 plus 5 ಆದಾಗ x plus 1/x ನ ಬೆಲೆಯು? ನೋಡ್ರಿ, ಇದನ್ನ ಯಾವ ತರ ಮಾಡೋದು ನೋಡ್ರಿ. x is equal to 2√6 plus 5. ನೋಡ್ರಿ, x is equal to 2√6 plus 5 ಐತಿ. ಇದನ್ನ ನಾವು 1/x is equal to 1/x is equal to 5 plus 2√6 ಅಂತ ಬರೀಬಹುದು. ಹೌದಾ? 1/5 plus 2√6 into 5 minus 2√6 divided by 5 minus 2 into √6. ಹೌದಾ? ನೆಕ್ಸ್ಟ್ ನೋಡ್ರಿ, 1 into 5 minus 2√6 ಮಾಡಿದಾಗ ಎಷ್ಟಾಗ್ತದೆ? 5 minus 2√6 divided by a plus b into a minus b. ಹೌದಾ? ಇದೇನಾಗುತ್ತಾ? 5 a square minus b square ಆಗುತ್ತಾ. ಹಾಗಾಗಿ 5 square minus 2√6 whole square. ಹೌದಾ? ಈ √2 ಈ ಸ್ಕ್ವೇರ್ ಅನ್ನೋದು ಈ ಎರಡಕ್ಕೆ ಸಂಬಂಧಿಸಿರುತ್ತೆ ಮತ್ತು ಈ √6 ಸಂಬಂಧಿಸಿರುತ್ತೆ. ಹಾಗಾಗಿ 5 minus 2√6 divided by 5 ಸ್ಕ್ವೇರ್ 25 ಮೈನಸ್ 2 ಸ್ಕ್ವೇರ್ 4. ನೆಕ್ಸ್ಟ್ ಈ √2 ಮತ್ತೆ ಸ್ಕ್ವೇರ್ ಕ್ಯಾನ್ಸಲ್, ಹಾಗಾಗಿ 6 4 24. ನೆಕ್ಸ್ಟ್ 5 minus 2√6 divided by 25ರಲ್ಲಿ 24 ಹೋದ್ರೆ ಎಷ್ಟಾಗುತ್ತಾ? 1 ಉಳಿತೈತಿ. ಹಾಗಾಗಿ 1/x is equal to ಇದು. ಹೌದಾ? ಹಾಗಾದ್ರೆ ಅವ್ರು ಏನ್ ಕೇಳ? x plus 1/x ನ ಬೆಲೆ ಕೇಳ. ಹಾಗಾಗಿ x plus 1/x is equal to x ನ ಬೆಲೆ ಎಷ್ಟು ನೋಡ್ರಿ ಇಲ್ಲಿ? 2√6 plus 5 plus 1/x ಅಂದ್ರೆ 5 minus 2√6. ಹೌದಾ? ನೆಕ್ಸ್ಟ್ ನೋಡ್ರಿ, √2√6 ಮತ್ತು -2√6 ಕ್ಯಾನ್ಸಲ್, 5 5 10. x plus 1/x is equal to 10. ಇದು ಸರಿಯಾದ ಉತ್ತರ. ನೆಕ್ಸ್ಟ್ 8ನೇ ಪ್ರಶ್ನೆ. ಒಂದು ವರ್ಗದ ಬಾಹುವಿನ ಉದ್ದ 12 ಸೆಂಟಿಮೀಟರ್ ಇದ್ದರೆ ಆ ವರ್ಗದ ಕರ್ಣದ ಉದ್ದವೆಷ್ಟು? ನೋಡ್ರಿ, ಇಲ್ಲಿ ಒಂದು ಚೌಕದ ಬಾಹುವಿನ ಉದ್ದ ಕೊಟ್ಟರೆ ಎಷ್ಟು? 12 ಸೆಂಟಿಮೀಟರ್. ಹಾಗಾದ್ರೆ ಆ ಚೌಕದ ಕರ್ಣದ ಉದ್ದವನ್ನ ನಾವಿಲ್ಲಿ ಕಂಡುಹಿಡಿಬೇಕಾಗತ್ತೆ. ನೋಡ್ರಿ, ಒಂದು ಚೌಕದ ಒಂದು ಬಾಹುವಿನ ಉದ್ದ 12 ಸೆಂಟಿಮೀಟರ್ ಕೊಟ್ಟಾರ. ಹಾಗಾದ್ರೆ ಅದರ ಕರ್ಣದ ಉದ್ದವನ್ನ ನಾವಿಲ್ಲಿ ಕಂಡುಹಿಡಿಬೇಕು. ನೋಡ್ರಿ, ಯಾವ ತರ ಮಾಡೋದು ಇದನ್ನ. ಚೌಕದ ಕರ್ಣದ ಉದ್ದವನ್ನ ಕಂಡುಹಿಡಿಯುವಂತ ಸೂತ್ರ ಏನು? a into
√2. ಹೌದಾ? ಎ ಇಂಟು √2 ಅನ್ನೋದು ಚೌಕದ ಕರ್ಣದ ಉದ್ದವನ್ನ ಕಂಡುಹಿಡಿಯುವಂತ ಸೂತ್ರ. ಹಾಗಾದ್ರೆ ಎ ಎಷ್ಟೈತ್ ನೋಡ್ರಿ, 12 ಇಂಟು √2. ಹೌದಾ? ಇದೇ ಆನ್ಸರ್. 12 √2 ಅನ್ನೋದು ಒಂದು ಕರ್ಣದ ಉದ್ದ. ಒಂದು ಸಮಾಂತರ ಶ್ರೇಣಿಯ ಮೊದಲ n ಪದಗಳ ಮೊತ್ತ n² ಪ್ಲಸ್ 8n ಆಗಿದೆ. ಸಮಾಂತರ ಶ್ರೇಣಿಯ n ನೇ ಪದವನ್ನ ಕಂಡುಹಿಡಿಯಿರಿ. ನೋಡ್ರಿ, ಒಂದು ಸಮಾಂತರ ಶ್ರೇಣಿಯ n ಪದಗಳ ಮೊತ್ತ Sn ಕೊಟ್ಟಾರ ಎಷ್ಟು, n² ಪ್ಲಸ್ 8n ಆಗಿದೆ. ಮತ್ತು ಸಮಾಂತರ ಶ್ರೇಣಿಯ ಆ n ಪದವನ್ನ ನಾವಿಲ್ಲಿ ಕಂಡುಹಿಡಿಬೇಕು. ನೋಡ್ರಿ, ಹಾಗಾದ್ರೆ an is equal to Sn minus 1. ಹಾಗಾದ್ರೆ Sn ಎಷ್ಟು ಕೊಟ್ಟಾರ ನೋಡ್ರಿ, n² ಪ್ಲಸ್ 8n ಅಂತ ಕೊಟ್ಟಾರ. ಇದು Sn. ಹಾಗಾದ್ರೆ Sn minus 1 ಅಂದ್ರೆ ಎಷ್ಟಾಗತ್ತೆ ನೋಡ್ರಿ, n ಇದ್ದಲ್ಲ n minus 1 ಹಾಕ್ರಿ. n minus 1 whole square plus 8n minus 1. n minus 1 whole square, a minus b whole square ರೂಪದಲ್ಲಿ ಇದೆ. a minus b whole square. ಹಾಗಾದ್ರೆ n² a² plus b² plus 1 minus 2ab ಅಂದ್ರೆ 2n plus 8n minus 8 ಆಗುತ್ತೆ. ಹೌದಾ? n² ಪ್ಲಸ್ ನೋಡ್ರಿ minus 2n plus 8n ಏನಾಗುತ್ತಾ, ಪ್ಲಸ್ 6n ಆಗುತ್ತಾ, ಮೈನಸ್ ಪ್ಲಸ್ 1 ಮೈನಸ್ 8 ಮೈನಸ್ 7 ಆಗುತ್ತೆ. ಹೌದಾ? ನೆಕ್ಸ್ಟ್ ನೋಡ್ರಿ, an is equal to ಏನೈತಿ, Sn minus n minus 1 ಐತಿ. ಹಾಗಾದ್ರೆ Sn ಎಷ್ಟೈತಿ ನೋಡ್ರಿ, n² ಪ್ಲಸ್ n2n ಮೈನಸ್ Sn minus 1 ಎಷ್ಟೈತಿ, n² ಪ್ಲಸ್ 6n ಮೈನಸ್ 7 ಐತಿ. ಹೌದಾ? ನೆಕ್ಸ್ಟ್ ಈ ಪ್ಲಸ್ n² ಮತ್ತ ಮೈನಸ್ n² ಕ್ಯಾನ್ಸಲ್. ನೆಕ್ಸ್ಟ್ ಏನ್ ಉಳಿತು, 8n ಮೈನಸ್ 6n ಪ್ಲಸ್ 7 ಉಳಿತು. ಹಾಗಾದ್ರೆ 8n ಮೈನಸ್ 6n ಅಂದ್ರೆ 2n ಪ್ಲಸ್ 7. ಹಾಗಾದ್ರೆ an is equal to 2n ಪ್ಲಸ್ 7. ಇದೇ ಆನ್ಸರ್. ನೆಕ್ಸ್ಟ್ 10ನೇ ಪ್ರಶ್ನೆ, a ಪ್ಲಸ್ b ಪ್ಲಸ್ c is equal to -3, 1/a ಪ್ಲಸ್ 1/b ಪ್ಲಸ್ 1/c is equal to 3 ಮತ್ತು a ಇಂಟು b ಇಂಟು c is equal to 4 ಆದಾಗ a² ಪ್ಲಸ್ b² ಪ್ಲಸ್ c² ನ ಬೆಲೆ ನೋಡ್ರಿ. ಮೊದಲನೇದಾಗಿ 1/a ಪ್ಲಸ್ 1/b ಪ್ಲಸ್ 1/c is equal to 3. ಹಾಗಾದ್ರೆ ಈ 3 ಲಸ ತೆಗೆದ್ರೆ ಏನಾಗುತ್ತಾ, ABC. ಹಾಗಾದ್ರೆ AB ಪ್ಲಸ್ BC ಪ್ಲಸ್ CA is equal to 3. ಹೌದಾ? ಹಾಗಾದ್ರೆ ABC ಬೆಲೆ ಎಷ್ಟಾಯ್ತು ನೋಡ್ರಿ, ABC ಅಂದ್ರೆ ಎಷ್ಟು, 4. AB ಪ್ಲಸ್ BC ಪ್ಲಸ್ CA ಡಿವೈಡೆಡ್ ಬೈ 4 is equal to 3. ಈ 4ಅನ್ನ ಈ ಕಡೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ AB ಪ್ಲಸ್ BC ಪ್ಲಸ್ CA is equal to 12. ಹೌದಾ? ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ನಮ್ಗೆ ಏನ್ ಬೇಕು, a² ಪ್ಲಸ್ b² ಪ್ಲಸ್ c² ಬೇಕು. ಹೌದಾ? a ಪ್ಲಸ್ b ಪ್ಲಸ್ c ಹೋಲ್ ಸ್ಕ್ವೇರ್ ಇಂಟು a² plus b² plus c² is equal to a plus b plus c whole square minus 2 into ab plus bc plus ca. ಹೌದಾ? ಹಾಗಾದ್ರೆ a plus b plus c whole square, a plus b plus c ದ ಬೆಲೆ ಏನು ಕೊಟ್ಟಾರ ನೋಡ್ರಿ, -3. ಹಾಗಾದ್ರೆ -3 whole square minus 2 into ab plus bc plus ca ದ ಬೆಲೆ ಏನೈತಿ ಇಲ್ಲಿ, 12. ಹಾಗಾದ್ರೆ
ಇಂಟು 12 ಮೈನಸ್ 3 ಹೋಲ್ ಸ್ಕ್ವೇರ್ ಅಂದ್ರೆ ಎಷ್ಟಾಯ್ತು 9 ಮೈನಸ್ 12 ಇಂಟು 2 24 24ರಲ್ಲಿ 9 ಅಂದ್ರೆ ಎಷ್ಟು 24ರಲ್ಲಿ 9 ಮೈನಸ್ ಮಾಡ್ರೆ ಎಷ್ಟಾಗುತ್ತೆ ನೋಡ್ರಿ ಮೈನಸ್ 15 ಹಾಗಾದ್ರೆ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಪ್ಲಸ್ c ಸ್ಕ್ವೇರ್ ನ ಬೆಲೆ ಎಷ್ಟು 15 ಓಕೆ ಇವತ್ತಿನ ತರಗತಿಯಲ್ಲಿ ನಾವು ಸುಮಾರು 10 ಪ್ರಮುಖ ಪ್ರಶ್ನೆಗಳನ್ನ ತಿಳ್ಕೊಂಡಿದ್ದೇವೆ. ಈ ತರಗತಿ ನಿಮಗೆ ಉಪಯುಕ್ತ ಅನಿಸಿದ್ರೆ ನಮ್ಮ ತರಗತಿಯನ್ನ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಮೂಲಕ ತಿಳಿಸಿ ಮತ್ತು ನಮ್ಮ ಪಾಟೀಲ್ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಿಮ್ಮ ಒಂದು ಪ್ರೋತ್ಸಾಹವನ್ನ ನೀಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಇನ್ನು ಹೆಚ್ಚಿನ ಪ್ರಶ್ನೆಗಳೊಂದಿಗೆ ಮುಂದಿನ ತರಗತಿಯಲ್ಲಿ ನಿಮ್ಮ ಮುಂದೆ ಬರ್ತೇನೆ ಅಂತ ಹೇಳ್ತಾ ಧನ್ಯವಾದಗಳು.